ಎಲ್ಲ ಸವಾರಿ ಹೊಲ್ಟ್ಬಿಡ್ತು. ಹಿಂಗಾದ್ರೂ ಚಂದ ಬಿಡು. ಯಾವ ತಿಂಡಿನೂ ಮಾಡಬೇಡ, ಅಡುಗೆನೂ ಮಾಡಬೇಡ. ತಿಂಡಿ ಟೈಮ್ 7:30 ಕಣ್ರಿ. ಫಂಕ್ಷನ್ ಇಲ್ವಾ, ನಾನೇ ಸುಮ್ಮನೆ ಹೋಗ್ತಾ ಇದ್ದೀನಿ. ಅದೇ ಅದು ಗೊತ್ತವಲ್ಲ ನಿಮಗೆ ಫಂಕ್ಷನ್ ಹಂಗೆ ಹುಡಿಕೊಂಡು ನಂಗೂ ಸಾಕಾಗುತ್ತೆ ಮನೆ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಎಲ್ಲವ. ಇಲ್ಲ ಈಗ ಅದು ಎಳ್ನೋಡ್ ತಕ ನಾವು ಹೋಗ್ಬೇಕು. ಏನಲ್ಲಿ ಓ ಪಾಪ ಗೊತ್ತೇ ಇಲ್ಲ ಏನಲ್ಲಿ ಅಂತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಲ್ವಾ? ಇವತ್ತು 7:30ಗೆ ರೆಡಿಯಾಗಿದ್ದೀನಿ. ಕಾರಣ ಅವ್ರ ಅತ್ತೆ ಮಗುಂದೇ ಎಂಗೇಜ್ಮೆಂಟು. ನೋಡು ನನ್ನೇ ಏನಲ್ಲಿ ನಿಂತಾ ಇದ್ದಾರೆ. ಅವರ ಸೋದರತ್ತೆ ಅಂದರೆ ಅವ್ರ ಅಪ್ಪಾಜಿಯವ್ರ ತಂಗಿ ಮಗುಂದು ಎಂಗೇಜ್ಮೆಂಟು ಎಳ್ನೋಡಲ್ಲಿ. ಎಳ್ನೋಡು ಸಿದ್ದರಾಮೇಶ್ವರ ದೇವ್ರಿಗೆ ಗೊತ್ತೇ ಇದೆ ಅನಿಸುತ್ತೆ ಎಲ್ರಿಗೂ ಕೂಡ. ನಾನು 1-2 ಸಲ ಹೋಗಿದ್ದೀನಿ, ನೋಡೋಣ. ಆದರೂ ದೇವಸ್ಥಾನದ ಹತ್ರನೂ ಕೂಡ ಹೋಗಿ ಬರ್ತೀವಿ. ಎಂಗೇಜ್ಮೆಂಟ್ ಇರೋದು ಎಳ್ನೋಡು ಚೌಟ್ರಿಲಿ. ಅದರಿಂದ ಹೋಗೋದಕ್ಕೆ ಅಂತ ಬೆಳಗ್ಗೆ ರೆಡಿಯಾಗಿದ್ದೀನಿ. ಈ ಸ್ಯಾರಿ ನಾನು ತೊಗೊಂಡಿದ್ದು, ಏನಾದರೂ ಇದ್ರ ಬಗ್ಗೆ ಡೀಟೇಲ್ ಬೇಕು ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡ್ಕೊತೀನಿ. ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ಹೇಳಿ. ಇದು ದೂರ ಹೋಗೋದ್ರಿಂದ ರೇಷ್ಮೆ ಸ್ಯಾರಿ ಎಲ್ಲ ಉಟ್ಕೊಂಡು ಹೋಗೋದು ಕಷ್ಟ, ಅದಕ್ಕೋಸ್ಕರ ಫ್ಯಾನ್ಸಿ ಸ್ಯಾರಿ ಉಟ್ಕೊಂಡಿದ್ದೀನಿ. ಸರಿ ಬನ್ನಿ ವ್ಲಾಗ್ ಶುರು ಮಾಡೋಣ. ಅದಕ್ಕೂ ಮುಂಚೆ ಗೊತ್ತಲ್ಲ, ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಕಾಫಿ ಕುಡ್ದು ಹೋಗ್ಬೇಕು, ಇಲ್ಲಾಂದರೆ ಹೊಟ್ಟೆ ಇದಾಗುತ್ತೆ. ಕಾಫಿ ಹಿಡಿದು ನಾನೇ ಅಡಿಕೆ ಕರೆ ಮಾಡೋಣ. ಅಡಿಕೆ ಕೂಲ್ಗೆ ಇಕ್ಕೊಂಬೇಡ್ರಿ ಕಣ್ರಿ, ಕರೆ ಆಗ್ತವೆ ಅಂದ್ರು ಚೆನ್ನಾಗಿರೋನೆಲ್ಲ ಇಕ್ಕೊಂಡು ಈಗ ನನ್ನ ಅಡಿಕೆ ಕರೆ ಮಾಡ್ತೀಯ ಅಂತ ಅನ್ನು. ಅವೇ ಮಾಡಿರು ಹೋಗಲ್ಲ. ಕಾಫಿ ಕುಡಿ ಬರ್ರಿ, ಯಾರು ಕೇಳುತ್ತೆ. 7:30 ಟೈಮು. ಇನ್ನು ಜಲ ಹೊರಟಾಯ್ತೋ ಹೆಂಗೋ ನೋಡೋಣ. 8 ಗಂಟೆಗೆ ಸಾಮಾನ್ಯ ಇಲ್ಲಿಂದ ಬಿಡ್ತೀವಿ. ಎಳ್ನೋಡು ತಲುಪೋದ್ರೊಳಗೆ ಎಷ್ಟೊತ್ತಾಗುತ್ತೋ ಏನೋ. ಬಿಸಿಲಲ್ಲೇ ಶುರು ಮಾಡ್ಕೊಂಡೈತೆ ಗಾನ ಬಜಾಯಿಸೋಕ್ಕೆ. ಒಂದು ಲೋಟ ಕಾಫಿ ಕುಡಿದು ಹೊರಟ್ರೆ ನನ್ನ ಮೇ ಬಿ 8 ಹೊರಟ್ರು 10:30-11 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಕಾಫಿ ಹಾಕ್ಯಂತೋ ರೀ, ಆಮೇಲೆ ಇಟ್ಕೊಂಡಂತ ಹೋಗಿ ಬಾ. ನಿಜ ಈ ನಿಟ್ಟೂರ್ಗೆ ಹೋಗೋದ ಗುಡ್ಗೋದು. ಸರಿ ಫ್ರೆಂಡ್ಸ್, ಕಾಫಿ ಕುಡ್ದು ಹೊರಡ್ತೀವಿ. ನೋಡೋಣ ಹೆಂಗೊಂದು ಹೋಗ್ತೀವಿ, ಎಲ್ಲದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಈಗ ಟೈಮ್ ಆಗೈತೆ ಆಲ್ರೆಡಿ. ಬನ್ನಿ ನೋಡಿ, ನಾನು ಹೊರಟು ರೆಡಿಯಾಗಿದ್ದರು ನಮ್ಮ ಮನೇಲಿ ಯಾವಾಗಲೂ ಇದೇ ಕತೆ. ನಾನು ಹೊರಟಿಲ್ಲ ಅಂತಂತಾರೆ, ನಾನು ಹೊರಟಿದ್ದೀನಿ. ನೋಡಿ ನಾನು ಹೊರಟು ಅವ್ರಿಗೆ ಕಾಯ್ತಾ ಇರೋದು. ಇನ್ನೂ 1/4 ಗಂಟೆ ಬೇಕು ನೀವು ಹೊರಡೋದು ಮನೆಯಿಂದ ಆಚ್ಕೋಬೇಕು. ಹಂಗೆ ಹಿಂಗೆ ಆಡಿದ್ರು. ಇನ್ನೂ ಆಚೆ ಬೇರೆ ಶೂ ರೆಡಿ ಆಯ್ತಾ? ಶೂ ನಿನ್ನ ಅವೆಲ್ಲ ರೆಡಿ ಮಾಡಿ ಬರ್ತಾಳೆ. ಏನು ಮಾಡಿರು ಹೊರಡಲ್ಲ. ಏನು ಮೈಕ ಏನೋ ತಗೊಂಡ್ರಿ? ಹ್ಞೂ ಸರಿ. ದಟ್ ಈಸ್ ಮೈ ಹಸ್ಬೆಂಡ್. ಆಯಿತು ಅಂತಲೇ 1-3/4 ಗಂಟೆ ಮಾಡಿ. ಇದಕ್ಕೆ ನಮ್ಮ ಕಡೆಯಲ್ಲಿ ಒಂದು ಗಾದೆ ಹೇಳ್ತಾರೆ, ಹಳ್ಳಿ ಕಡೆಯಲ್ಲಿ. ಅದನ್ನ ಹೇಳೋದು ಬೇಡ. ಸಾಕು ಬಿಡು. ಅದು ಒಣಬಟ್ಟೆಲಿಗೆ ಒರೆಸೋದು ಇಲ್ಲ, ಫುಲ್ ಹಿಂಡಿ ಹಿಂಗೆ ಒರೆಸ್ಬೇಕು. ನೀವು ಹಂಗೆ ನಿಧಾನಕ್ಕೆ ಒರೆಸ್ಕೊಂಡು ಕೂಕೊಂಡಿದ್ದೀರಾ. ಹ್ಞೂ ಸರಿ ಆಯ್ತು. ಕಾಫಿ ಕುಡ್ದೇನು? ಕಾಫಿ ಕುಡ್ದು ಎಲ್ಲ ರೆಡಿ ಅದೇ ಅಣೆ. ಅವರು ಶೂ ಹಾಕ್ಯಣ. ಅಯ್ಯೋ ಒಳ್ದಲ್ಲ. ನಾನು ಮ್ಯಾಲೆ ಸೀರೆ ಉಡ್ಕೊಂತ ಇದ್ದೀನಿ, ಕೆಳಗೆ ಕೂತ್ಕೊಂಡವ್ರೆಲ್ಲ ಹಾಕಿ ಓಳೆ ಅಂತ. ಅವ್ರ ಪಾಡ್ಗೆ ಅವ್ರು ರೆಡಿ ಆಗೋದಲ್ವಾ? ಎಲ್ಲೋ ಅಂಗಡಿ ತಗೋ ಹೇಳಿ ಅಂತ ಅವ್ರ ಪಾಡ್ಗೆ ಅವ್ರು ಹೊರಡೋದಲ್ವ? ನೋಡಿ, ನಾನು ನನ್ನ ಅದನ್ನೇ ಈ ರೀತಿ ಮುಖಕ್ಕೆ ಫುಲ್ ಕವರ್ ಮಾಡಿಕೊಂಡು, ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಹೋಗೋದ್ರೊಳಗಡೆ ಮುಖ ಫ್ರೆಶ್ ಇರೋದಿಲ್ಲ ಅಂತ ಹೇಳಿ ಕೂದಲೆಲ್ಲ ಹಾರಾಡುತ್ತೆ ಅಂತ ಎಳ್ನೋಡು ಗುಬ್ಬಿಯಿಂದ ಮೇ ಬಿ ನಮ್ಮೂರಿಂದ 80 ಕಿಲೋಮೀಟ್ರು ಅಂತ ಅಂತಿದ್ರು. ಗುಬ್ಬಿಯಿಂದಲೂ ಅಷ್ಟೇ ಇರುತ್ತೆ. 80 ಕಿಲೋಮೀಟ್ರ್ ನಾವು ಹೋಗೋದ್ರೊಳಗಡೆ ಮುಖ ಎಲ್ಲ
ಹೆಂಗಾಗಿರುತ್ತೆ ಅಂತ ಅಂದರೆ ನೋಡೋಣ ಅಂತ ಹೇಳಿ ಅಲ್ಲಿ ಹೋಗಿ ರೆಡಿ ಆಗೋದಕ್ಕೆ ಟೈಮ್ ಇರೋಲ್ಲ ಅಂತ ಹೇಳಿ ಇಲ್ಲೇ ನಮ್ಮ ನಾದಿನಿ ಉಟ್ಕೊಂಡಿರ್ತಕ್ಕಂಥ ಸೀರೆ ಬಂದು ನಮ್ಮ ಅತ್ತೆಯವರ ಅಮ್ಮಂದು, ಅಂದರೆ ನಮ್ಮ ನಾದಿನಿಯವರ ಅಮ್ಮಾರ ಅಮ್ಮಂದು, ಅಂದರೆ ಅವ್ರ ಅಜ್ಜಿ ಸೀರೆ. ಮೇ ಬಿ 50 ವರ್ಷ ಹತ್ತತ್ರ ಆಗಿದೆ. ಆದರೂ ಕೂಡ ಆವಾಗಲೇ ಸೀರೆನೇ ಸೀರೆ ಕಣ್ರಿ. ನಾವು ಬಂದ್ವಿ ಎಳ್ನಾಡಿಗೆ ಬಂದಿದ್ದು 10:15 ಶ್ರೀ ಗುರು ಸಿದ್ದರಾಮೇಶ್ವರ ಆರ್ಚ್ ಒಳಗಡೆಯಿಂದ ಆ ಕಡೆ ಹೋದ್ವಿ. ನೋಡಿ ನಮ್ಮನೆಯವ್ರನ್ನ ಎಂಗೇಜ್ಮೆಂಟ್ ಎಲ್ಲಿ ಅಂತ ಕೇಳೋ ಪರಿಸ್ಥಿತಿ. ಎಲ್ಲಿಗೆ ದೇವಸ್ಥಾನ ತಕ್ಕಾದ್ರೆ ಚೌಟ್ರಿಲಿ ಕೇಳೋಣ ನಡಿ ಇಲ್ಲೆಲ್ಲಾರ. ಓ ಅದೇ ದೇವಸ್ಥಾನ ಹೇಳು. ನಾವು ಬಸ್ ಇಳಿದವರು ಮೇಯ್ನ್ ರೋಡಿಗೆ ಹೋಗಿದ್ರೆ, ಇನ್ನೊಂದು ಸ್ವಲ್ಪ ದೂರ ಹೋಗಿದ್ರೆ ಮೇಯ್ನ್ ರೋಡ್ಗೆ ಇತ್ತಂತೆ ಚೌಟ್ರಿ. ನಾವು ಮಿಸ್ ಆಗಿ ಊರೊಳಗಡೆ ಬಂದ್ವಿ. ಅಲ್ಲಿ ಕೇಳಿದ್ರೆ ಇಲ್ಲಿ ದೇವಸ್ಥಾನ ಪಕ್ಕದಲ್ಲೂ ಕೂಡ ಹೋಗುತ್ತೆ ಚೌಟ್ರಿಗೆ, ಈ ಕಡೆ ಹೋಗಿ ಅಂತ ತೋರಿಸಿದ್ರು. ನಾವು ನಮ್ಮನೆಯವ್ರನ್ನ ದೇವಸ್ಥಾನದ ಒಳಗಡೆ ಹೋಗಿ ಮಂಗಳಾರತಿ ತೊಗೊಂಡು ಹೋಗೋಣ ಅಂತ ಕೇಳಿದ್ರೆ ಟೈಮ್ ಆಲ್ರೆಡಿ 10:45 11 ಗಂಟೆ ಆಗಿತ್ತು. ಹೊಟ್ಟೆ ಕೂಡ ಹಶ್ವಾಗಿತ್ತು. ಇನ್ನು ದೇವಸ್ಥಾನದ ಒಳಗಡೆ ಹೋದರೆ ಟೈಮ್ ಆಗುತ್ತೆ, ಇಲ್ಲೇ ಕೈ ಮುಗಿರಿ ಮತ್ತೆ ಫಂಕ್ಷನ್ ಮುಗಿಸ್ಕೊಂಡು ಬಂದು ಮಂಗಳಾರತಿ ತೊಗೊಂಡು ಹೋಗೋಣ ಅಂತ ಅಂದರು. ನಾವು ಆಚೆಲೆ ನಿಂತ್ಕೊಂಡು ಸಿದ್ದರಾಮೇಶ್ವರರಿಗೆ ಕೈ ಮುಗಿದು ಅಲ್ಲೇ ಪಕ್ಕದಲ್ಲೇ ರೋಡ್ ಇದೆ ಚೌಟ್ರಿ ಕಡೆ ಹೊರಟ್ವಿ. ಹೋದ ತಕ್ಷಣನೇ ನಮಗೆ ಹೊಟ್ಟೆ ಹಸಿವಾಗಿತ್ತಲ್ಲ, ನಾವು ಮೇಲ್ಗಡೆ ಹೋಗಲೇ ಇಲ್ಲ, ಸೀದಾ ಪಾಕಶಾಲೆ ಅಂದರೆ ಅಡುಗೆ ಮನೆಗೆ ಹೋದ್ವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರದು ಕೂಡ ತಿಂಡಿ ಆಗಿತ್ತು. ನಾವೇ ಲಾಸ್ಟ್ ಅಂತ ಅಂದ್ಕೊಂಡು ತಿಂಡಿ ಕೂತ್ಕೊಂಡ್ವಿ. ತಿಂಡಿ ಇಡ್ಲಿ, ವಡೆ, ಹಾಗೆ ಪೊಂಗಲ್ ಇರುತ್ತೆ ಅಂತ ಅಂದ್ಕೊಂಡೆ. ನನಗೆ ನಿಜವಾಗ್ಲೂ ನಾನು ಸುಳ್ಳು ಹೇಳೋದಿಲ್ಲ, ರವೆ ಇಡ್ಲಿ ಆಗಲಿ ವಡೆ ಆಗಲಿ ಇಷ್ಟ ಆಗೋದೇ ಇಲ್ಲ. ನಾನು ವಡೆ ಎಲ್ಲೂ ಕೂಡ ಹಿಡಿಸ್ಕೊಳೋದು ಇಲ್ಲ. ರವೆ ಇಡ್ಲಿನ ಇನ್ನೇನು ತಿನ್ನಲೇಬೇಕಲ್ಲ, ಏನಾದರೂ ಒಂದು ತಿಂಡಿನ ಅಂತೇಳಿ ಒಂದೇ ಒಂದು ಇಡ್ಲಿ ಹಿಡಿಸ್ಕೊಂಡು ಬರೀ ಚಟ್ನಿಲಿ ತಿಂದೆ. ನಿಜವಾಗ್ಲೂ ಈ ರೀತಿ ತಿಂಡಿ ತಿಂದುಬಂದು ಅವತ್ತಾಗಿದ್ದ ಪರಿಸ್ಥಿತಿ ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ. ಯಾಕಂತಂದರೆ ಗ್ಯಾಸ್ಟ್ರಿಕ್ ಆಗಿ ತಲೆನೋವು ಬಂದು ಅವತ್ತೆಲ್ಲ ಸುಮ್ಮನೆ ಒದ್ದಾಡ್ಬಿಟ್ಟಿದ್ದೀನಿ. ಎಲ್ಲೂ ಹೋಗೋದು ಬೇಡ ಅನಿಸೋವಷ್ಟು ಬೇಜಾರಾಗಿತ್ತು. ತಿಂಡಿ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ಬಂದಾಗ ನಮ್ಮ ರಿಲೇಷನ್ ಎಲ್ಲ ಗಂಡು ನಮ್ಮ ಕಡೆಯದು, ಗಂಡಿನ ಕಡೆಯಿಂದ ಎಂಗೇಜ್ಮೆಂಟಲ್ಲಿ ಕಡಲೆಪಟ್ಟಣ ಮತ್ತು ಕುಂಕುಮ ಕೊಡಬೇಕಲ್ಲ ಬಂದಿರತಕ್ಕಂಥವ್ರಿಗೆಲ್ಲ, ಅದನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ರು. ನಾವು ಕೂತ್ಕೊಂಡು ಪ್ಯಾಕ್ ಮಾಡಿದ್ವಿ. ಯಾಕಂದರೆ ಇನ್ನೂ ಕೂಡ ಟೈಮ್ ಇತ್ತು. ಇನ್ನೂ ಸ್ಟೇಜ್ ಮೇಲೆ ಪೂಜೆ ಆಗ್ತಾನೆ ಮುಗ್ದಿತ್ತು. ಸ್ಟೇಜ್ ಮೇಲೆ ಪೂಜೆ ಮುಗಿದ ಮೇಲೇ ತಾನೇ ಫಂಕ್ಷನ್ ಅಂದರೆ ಹೆಣ್ಣು ಗಂಡು ಇನ್ನೂ ರೆಡಿಯಾಗೋಕೆ ಹೋಗಿದ್ದು, ಪೂಜೆ ಎಲ್ಲ ಮುಗಿಸಿ ಅದಕ್ಕೆ ಸ್ವಲ್ಪ ಟೈಮ್ ಇತ್ತು. ನಾವು ಲೇಟಾಗಿ ಹೋಗುತ್ತೆ ಅಂತ ಬೇಗ ಹೋಗಿದ್ವಲ್ಲ, ಅದರಿಂದ ಜಾಸ್ತಿನೇ ಟೈಮ್ ಇತ್ತು. ಅದರಿಂದ ನಾವು ಕೂತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತಿದ್ವಿ, ಹಾಗೆ ಮಾತಾಡ್ದಂಗೂ ಆಗುತ್ತೆ ಅಂತ. ಇನ್ನೇನು ಸಂಬಂಧಿಕರೆಲ್ಲ ಸಿಕ್ಕಿದಾಗ ಮಾತುಕತೆನೇ ಜೋರಲ್ವಾ, ಹಾಗಾಗಿ ಮಾತುಕತೆ ಶುರು ಮಾಡಿಕೊಂಡು ಇದೊಂದು ಕೆಲಸನ ಕಂಪ್ಲೀಟ್ ಮಾಡಿದ್ವಿ. ಅಷ್ಟರಲ್ಲಿ ಹೆಣ್ಣು ಗಂಡು ಸ್ಟೇಜ್ ಮೇಲೆ ಹೋಗೋದಕ್ಕೆ ಅಂತೇಳಿ ಬಂದೇ ಬಿಟ್ವಿ. ಅವ್ರು ಬರೋ ಟೈಮ್ಗೆ ಇನ್ನೇನು ಫೋಟೋದವರೆಲ್ಲ ಅಲರ್ಟ್ ಆಗಿರ್ತಾರಲ್ಲ ಹೆಣ್ಣು ಗಂಡನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗೋದಕ್ಕೆ. ನಾವಂತೂ ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ವಿ. ಯಾಕಂತಂದರೆ ನಮ್ಮ ಟೈಮಲ್ಲಿ ಅಂದರೆ ಇಲ್ಲಿಗೆ 25 ವರ್ಷದ ಹಿಂದೆ ಈ ರೀತಿ ಎಲ್ಲ ಇರಲೇ ಇಲ್ಲ. ಅವಾಗೆಲ್ಲ ಪಾಪ ಮದುವೆ ಮಾಡೋತಕ್ಕಂಥ ಅಪ್ಪ ಅಮ್ಮಂಗೆ ಮದುವೆ ಮಾಡಿ ಕಳಿಸಿದ್ರೆ ಸಾಕು ಅನ್ನಂಗೆ ಆಗ್ತಿತ್ತು. ಆದರೆ ಈ ರೀತಿ ಎಲ್ಲ ಯೋಚನೆ ಮಾಡೋದಕ್ಕೂ ಕೂಡ ಟೈಮ್ ಇರಲಿಲ್ಲ. ನೋಡಿ ಆ ಹುಡುಗಿಯರಿಬ್ಬರು ನನ್ನನ್ನೇ ನೋಡಿಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೆ. ಅವರು ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಂತ ಮಾತಾಡ್ತಿದ್ರು. ನನಗಂತೂ ಇವಾಗ ಎಲ್ಲೇ ಹೋದರೂ ಕೂಡ ಕೆಲವೊಂದು ಸಲ ಮುಜುಗರ, ಕೆಲವೊಂದು ಸಲ ಖುಷಿ. ಯಾಕಂತಂದರೆ ಬಂದು ಮಾತಾಡಿಸಿದಾಗ ಖುಷಿ ಅನಿಸುತ್ತೆ, ಅವರವರೇ ಮಾತಾಡ್ಕೊತಿದ್ದಾಗ ಮುಜುಗರ ಅನಿಸುತ್ತೆ. ನಾನು ಹೇಳಿದ್ದೀನಿ, ನನ್ನನ್ನು ಎಲ್ಲೇ ಸಿಕ್ಕಿದ್ರೂ ಕೂಡ ಮಾತಾಡಿಸಿ ಬೇಜಾರಾಗೋದಿಲ್ಲ, ಖುಷಿಯಾಗುತ್ತೆ ಅಂತ. ಪಾಪ ಅವ್ರಿಗೆ ಮುಜುಗರ ಅಂತ ಅನಿಸುತ್ತೆ, ಅದರಿಂದ ಅವರವರೇ ಮಾತಾಡ್ತಾ ಇರ್ತಾರೆ. ಬನ್ನಿ ಇವಾಗ ಹೆಣ್ಣು ಗಂಡು ಸ್ಟೇಜ್ ಮೇಲೆ ಹೋದ್ವು. ಗಂಡು ಆಗ್ಲೇ ಹೇಳ್ದಂಗೆ ನಮ್ಮ ಮನೆಯವರ ಅತ್ತೆ ಮಗ, ಅವರು ಊರು ಬಂದು ತಿಂಬ್ಳಾಪುರ, ಹುಡುಗಿ ಊರು ಎಳ್ನೋಡ್ ಹತ್ರ ಹೆಗ್ಗೆರೆ ಅಂತ ಅಂದರು. ನನಗೆ ಈ ತಿಪ್ಟೂರಿಂದ ಆಚೆ ಇರ್ತಕ್ಕಂಥ ಊರುಗಳು ಒಂದೂ ಕೂಡ ಗೊತ್ತಿಲ್ಲ. ಯಾಕಂತಂದರೆ ನಮ್ಮ ರಿಲೇಷನ್ ಎಲ್ಲ 75% ತುಮಕೂರು ಕಡೆನೇ ಇರೋದು, ತುಮಕೂರು ಬೆಂಗಳೂರು ಆ ಕಡೆ. ಇನ್ನು 25% ತಿಪ್ಟೂರಲ್ಲಿ ನಮ್ಮ ಅತ್ತೆಯವರ ತವ್ರ ಮನೆ, ತಿಪ್ಟೂರು ಪಕ್ಕ ಚಿಕ್ಕಮಾರ್ಪನಹಳ್ಳಿ, ಅಲ್ಲಿಗನ ಮಾತ್ರ ಗೊತ್ತು. ಅದರಿಂದ ಆಚೆಗೆ ನಮ್ಗೆ ಯಾರೂ ರಿಲೇಷನ್ ಇಲ್ಲ. ಅದರಿಂದ ಆ ಕಡೆ ನನಗೆ ವಾಡಿಕೆನೂ ಇಲ್ಲ. ತಿಪ್ಟೂರಿಂದ ಆಚೆ ಹೋಗಬೇಕು ಅಂದರೆ ಎಲ್ಲಿಗೋ ಹೋದಂಗಾಗುತ್ತೆ, ಅಷ್ಟು ದೂರ ಅಂತ ಅನಿಸುತ್ತೆ. ಈಗ ಬಂದಿದ್ದು ಟೈಮು ಎಲ್ಲ ಮುಗೀತು. ನಾವು ಕೂಡ ಸ್ಟೇಜ್ ಮೇಲೆ ಹೋಗಿ ಒಂದು ಫೋಟೋ ತೆಗಿಸ್ಕೊಳ್ಳೋಣ ಅಂತ. ಫೋಟೋದಲ್ಲಿರೋರು ನನ್ನ ನಾದಿನಿ, ನಮ್ಮನೆಯವರು, ನಮ್ಮ
ನಮ್ಮ ಮನೆಯವರ ಅತ್ತೆ ಇನ್ನೊಬ್ಬರು, ಅವ್ರ ಅತ್ತೆ ಮಗ, ಎಲ್ಲರೂ ಮಾತಾಡಿಕೊಂಡು ಊಟ ಮುಗಿಸಿದ್ವಿ. ಊಟ ಆದಮೇಲೆ ಈ ಬೇಸಿಗೆಲೆ ಐಸ್ ಕ್ರೀಮ್ ಇಲ್ಲ ಅಂದರೆ ಆಗೋದಿಲ್ಲ ಅಲ್ವಾ. ಎಲ್ಲ ಫಂಕ್ಷನ್ಗಳಲ್ಲೂ ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ ಇದ್ದೇ ಇರುತ್ತೆ. ಐಸ್ ಕ್ರೀಮ್ ತೊಗೊಂಡು ಬೀಡ ತೊಗೊಂಡು ಈಗ ಊರ ಕಡೆ ಹೊರಡಕ್ಕಂಥ ಸಮಯ. ಬೀಡ ಬೇಡ ಅಂತ ಅನ್ನಿಸ್ತು, ಯಾಕಂತಂದರೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಐಸ್ ಕ್ರೀಮ್ ಮಾತ್ರ ತಿನ್ನೋಣ, ಬೀಡ ಬೇಡ, ಅದು ಅಡಿಕೆಲೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಚೆನ್ನಾಗಿರಲ್ಲ ಅಂತ ಹೇಳಿ ಬೀಡನ ಸ್ಕಿಪ್ ಮಾಡಿ ಮೇಲ್ಗಡೆ ಬಂದು ಕುಂಕುಮ ತೊಗೊಂಡು ಇವಾಗ ದೇವಸ್ಥಾನದ ಹತ್ರ ಹೊರಟ್ವಿ. ದೇವಸ್ಥಾನದ ಹತ್ರ ಹೋಗೋಣ ಅಂತ ಫೈನಲ್ ಆಗಿ ಅವರು ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ರು. ಅತ್ತೆಗೆ ಹೇಳೋಕ್ಕಾಗಲಿಲ್ಲ, ನಾನೊಂದು ಫೋಟೋದನ್ನೇ ವಿಡಿಯೋ ತೊಗೊಂಡ್ಬಿಟ್ಟು ಹೊರಟ್ವಿ. ದೇವಸ್ಥಾನದ ಹತ್ರ ಇವಾಗ ದೇವಸ್ಥಾನ ಓಪನ್ ಇರುತ್ತಾ ಅನ್ನೋದೊಂದು ಡೌಟ್ ಇತ್ತು. ಇವತ್ತು ಸೋಮವಾರ ಆದರೂ ಕೂಡ ಸಾಯಂಕಾಲದವರೆಗೂ ಓಪನ್ ಇರುತ್ತಾ ಅಂತ ಮಾತಾಡಿಕೊಂಡು, ಇಲ್ಲ ಅಂತಂದರೆ ಆಚೆನೇ ಕರ್ಪೂರ ಹಚ್ಚಿ ಕೈ ಮುಗ್ದೋಗೋಣ ಅಂತ ಹೇಳಿ ದೇವಸ್ಥಾನದ ಹತ್ರ ಬಂದ್ವಿ. ಇದು ಎಳ್ನೋಡು ಸಿದ್ದರಾಮೇಶ್ವರ. ಇವರು ಎಲ್ಲ ಕಡೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ತಮ್ಮಡಿಹಳ್ಳಿ ಮತ್ತು ದೊಣೆ ಇಲ್ಲೆಲ್ಲ ಸಿದ್ದರಾಮೇಶ್ವರವರು ಇದ್ದಾರೆ. ಹಾಗೆ ಸಿದ್ಧಲಿಂಗೇಶ್ವರವರು ಯಾವ್ಯಾವ ಕಡೆ ಅಂದರೆ ಜಾಸ್ತಿ ಕಡೆ ಇದ್ದಾರಲ್ಲ, ಹಾಗೆ ಸಿದ್ದರಾಮೇಶ್ವರರು ಕೂಡ ತುಂಬ ಕಡೆ ಇದೆ ದೇವಸ್ಥಾನಗಳು. ಪವಾಡ ಪುರುಷರು ಹಾಗೆ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ನಮ್ಮೂರಲ್ಲಿ ಈ ದೇವರಿಗೆ ತುಂಬ ಜನ ಒಕ್ಲುಗಳಿದ್ದಾರೆ. ನೀವು ಕೂಡ ಈ ದೇವ್ರಿಗೆ ಯಾವ್ಯಾವ ಕಡೆಯಿಂದ ಯಾರೆಲ್ಲ ಒಕ್ಲಿದ್ದೀರ ನೋಡೋಣ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಾನೊಂದು 3-4 ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ, ನೋಡಿದ್ದೆ ಆಲ್ರೆಡಿ. ಆದರೂ ಕೂಡ ಇಲ್ಲಿಗೆ ಬಂದಮೇಲೆ ಮಿಸ್ ಮಾಡ್ಕೊಂಡು ಹೋಗೋದಕ್ಕಾಗೋದೇ ಇಲ್ಲ ಅಲ್ವಾ. ಆದ್ದರಿಂದ ಹಣ್ಣು ಕಾಯಿ ತಂದಿರಲಿಲ್ಲ, ಕರ್ಪೂರ ತಗೊಂಡು ದೇವರಿಗೆ ಕರ್ಪೂರ ಹಚ್ಚಿ ಮಂಗಳಾರತಿ ತೊಗೊಂಡು ಹೋಗೋಣ ಅಂತ ಒಳಗಡೆ ಬಂದ್ವಿ. ಐನಾರು ಇದು ಮದುವೆ ಇತ್ತಲ್ಲ, ಹುಡುಗ ಯಾವ್ದು ಹುಡುಗಿ ಯಾವ್ದು ಅಂತ ವಿಚಾರಿಸ್ತಿದ್ರು. ಅವ್ರಿಗೆ ಸ್ವಲ್ಪ ಡೀಟೇಲ್ ಕೊಟ್ವಿ. ಅದಾದಮೇಲೆ ಅವರು ಹೋಗಿ ನಮಗೆ ಮಂಗಳಾರತಿ ತಂದು ಕೊಟ್ಟರು. ದೇವರಿಗೆ ಕೈ ಮುಗಿದು ಇದ್ದೇ ಇರ್ತಾವಲ್ಲ ನಮ್ಮ ಕೋರಿಕೆ, ಅವನ್ನೆಲ್ಲ ಬೇರೆ ದೇವ್ರುಗಳಿಗೆ ಹೇಳ್ತಿದ್ವು. ಬಂದಿದ್ದೀವಿ ಇವತ್ತು ಎಳ್ನೋಡು ಸಿದ್ದರಾಮೇಶ್ವರ, ನೀವು ನನ್ನ ಕೋರಿಕೆನ ಈಡೇರಿಸ್ರಿ ಅಂತ ಹೇಳಿ ಕೈ ಮುಗಿದು ಅಡ್ಬಿದ್ದು ಇವಾಗ ಮನೆ ಕಡೆ ಹೊರಡ್ತಕ್ಕಂಥ ಸಮಯ. ಅಷ್ಟೊತ್ತಿಗೆ ಟೈಮ್ ಬಂದು 3 ಗಂಟೆ ಆಗಿದೆ ಕಣ್ರಿ. 3 ಗಂಟೆ ಆಗಿತ್ತು, ತುಂಬ ಬಿಸಿಲಿತ್ತು. ಈಗ ಹೇಗಪ್ಪ ಊರಿಗೆ ಹೋಗಿ ಸೇರೋದು ಅನ್ನೋದು ನನಗನ್ನಿಸ್ತಾ ಇತ್ತು. ಫೈನಲ್ಲಾಗಿ ಎಂಗೇಜ್ಮೆಂಟು ಮುಗೀತು. ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೇರೆ ಯಾವುದೇ ವ್ಲಾಗ್ನು ಕೂಡ ಜಾಯಿನ್ ಮಾಡೋದಿಲ್ಲ, ಯಾಕಂತಂದರೆ ನಿಮಗೆ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಈ ವ್ಲಾಗ್ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ಎಳ್ನೋಡು ಸಿದ್ದರಾಮೇಶ್ವರಿಗೆ ಯಾರೆಲ್ಲ ಒಕ್ಲುಗಳಿದ್ದೀರಾ ಅವರು ಕೂಡ ಶೇರ್ ಮಾಡಿ, ಗೊತ್ತಾಗುತ್ತೆ, ನಾನು ಕೂಡ ತಿಳ್ಕೊತೀನಿ. ಮತ್ತೊಂದು ಒಳ್ಳೆ ವ್ಲಾಗೊಂದಿಗೆ ಸಿಗುವ. ಟೇಕ್ ಕೇರ್, ಬೈ. ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ.